ಈಗ ಅವಲಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅವಲಕ್ಕಿನ ನಾನು 2 ಸಲ ತೊಳೆದ್ಬಿಟ್ಟು ಈ ಮಿಕ್ಸಿ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಬೆಳಿಗ್ಗೆ ಟಿಫನ್ಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಈ ಅವಲಕ್ಕಿ 20 ನಿಮಿಷ ನೆನೆಸಿಡಬೇಕು. ಈಗ ಅವಲಕ್ಕಿ ನೆಂದಿದೆಯಾ ಅಂತ ನೋಡ್ಕೊಳ್ಳೋಣ. 20 ನಿಮಿಷ ನಾವು ನೆಂದಿಟ್ಟಿದ್ವಿ. ಇವಾಗ ಇದನ್ನು ಚೆನ್ನಾಗಿ ಈ ಥರ ಗಟ್ಟಿಯಾಗಿಸ್ಬಿಟ್ಟು ನಾದ್ಕೊಳ್ಬೇಕು. ನಾದ್ಕೊಂಡಾಗ ಈ ಥರ ಹಿಟ್ಟಾಗಿ ಬರುತ್ತೆ. ಆವಾಗ ರೊಟ್ಟಿನೂ ತುಂಬ ಸಾಫ್ಟಾಗಿ ಬರುತ್ತೆ. ಇದಕ್ಕೆ ನಾವು ಇಂಗ್ರೀಡಿಯೆಂಟ್ಸ ಹಾಕ್ಕೊಬೇಕು. ಮೊದಲಿಗೆ ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ನೆನೆಸಿಟ್ಬೇಕು. ಈಗ 5 ನಿಮಿಷ ಆಗಿದೆ. ಚೆನ್ನಾಗಿ ನೆಂದಿದೆ. ನಿಮಗೆ ಎಷ್ಟು ಗಾತ್ರ ಬೇಕೋ ಅಷ್ಟು ಗಾತ್ರದಲ್ಲಿ ನೀವು ತಗೊಂಡು ರೊಟ್ಟಿ ತಟ್ಕೊಬೋದು. ನಾನು ಮೂಸಂಬಿ ಗಾತ್ರದಷ್ಟು ರೊಟ್ಟಿ ಉಂಡೆ ತಗೊಂಡು ರೊಟ್ಟಿ ತಟ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ತಟ್ಕೊಬೋದು. ನೋಡಿ, ಇದು ಎಷ್ಟು ಕಲರ್ಫುಲ್ಲಾಗಿದೆ. ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಎಲ್ಲ ಹಾಕಿದ್ದಕ್ಕೆ ಕಲರ್ಫುಲ್ಲಾಗಿ ನೋಡೋದಕ್ಕೂ ಚೆನ್ನಾಗಿರುತ್ತೆ. ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಮಕ್ಕಳು, ದೊಡ್ಡವರು ಎಲ್ಲರೂ ಲೈಕ್ ಮಾಡ್ತಾರೆ. ನೀವು ಇದನ್ನು ಬೆಳಿಗ್ಗೆ ತಿಂಡಿನೂ ಮಾಡ್ಕೊಬೋದು, ರಾತ್ರಿ ಡಿನ್ನರ್ಗೂ ಮಾಡ್ಕೊಬೋದು. ಕಾಯಕ್ಕಿಟ್ಟಿದ್ದೆ. ಇವಾಗ ಹೆಂಚ ಮೇಲೆ ರೊಟ್ಟಿನ ಹಾಕ್ಕೊಳ್ಳೋಣ. ಹೆಂಚ ಮೇಲೆ ರೊಟ್ಟಿ ಹಾಕ್ಕೊಂಡು ನೀವು ಎಣ್ಣೆನಾದರೂ ಹಾಕ್ಕೊಬೋದು, ತುಪ್ಪನಾದರೂ ಹಾಕ್ಕೊಬೋದು. ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ರೊಟ್ಟಿ ಈ ಥರ ತಿರುಗಿಸ್ಕೊಂಡು 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಬೇಕು. ನಾವು ತುಪ್ಪ ಹಾಕಿ ಬೇಯಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ತುಪ್ಪ ತಿನ್ನೋದು ಒಳ್ಳೆಯದಲ್ವಾ? ಅದಕ್ಕೆ ಮಕ್ಕಳಿಗೆ ತುಪ್ಪ ತಿನ್ನೋದಕ್ಕೆ ಈ ಥರನಾದರೂ ಕೊಟ್ಟು ತಿನ್ನಿಸಿದ್ರೆ ಚೆನ್ನಾಗಿ ತಿಂತಾರೆ. ಈಗ ಅವಲಕ್ಕಿ ರೊಟ್ಟಿ ರೆಡಿಯಾಗಿದೆ. ತಿನ್ನೋಕ್ಕೆ ರುಚಿಯಾಗಿರುತ್ತೆ. ನೀವು ಮನೆಯಲ್ಲಿ ಮಾಡಿಕೊಂಡು ತಿಂದು ಕಮೆಂಟ್ನಲ್ಲಿ ಹೇಗಿದೆ ಅಂತ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.